ಇನ್ನು ಕಾಂಗ್ರೆಸ್ ಕೋಟೆಯೊಳಗಿನ ಗುದ್ದಾಟ ಮತ್ತೊಂದು ಮಗ್ಗಲಿಗೆ ವಾಲ್ತಾ ಇದೆ. ಅದರಲ್ಲೂ ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಮುಸ್ಲಿಂ ನಾಯಕರುಗಳ ತಲೆದಂಡ, ಸಿದ್ದರಾಮಯ್ಯನವರ ಮೌನ ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಸಿಎಂಗೆ ಯಾರೋ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಂತ ರಾಜಣ್ಣ ಅವರಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾರಾದ್ರೂ ಮಾಟಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ತುಂಬಾ ವಿಚಾರ ಮಾಡ್ತಾ ಇದ್ದೀವಿ. ಸಿಎಂ ಏನಾದ್ರೂ ಮಾಟಮಂತ್ರ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ರಾಜಣ್ಣ ಅವ್ರಿಗೆ ಮಾಹಿತಿ ಇರ್ಬೋದು. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮ್. ಯಾರ್ಯಾರು ವಾಮಾಚಾರ ಮಾಡ್ಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಸಿದ್ದರಾಮಯ್ಯಗೆ ಯಾರೋ ಮಾಟ ಮಾಡಿಸಿದ್ದಾರೆ ಎಂದ ರಾಜಣ್ಣ. ಮಾಟ ಮಾಡಿಸುವವರ ಕುಟುಂಬ ಸರ್ವನಾಶವಾಗುತ್ತೆ ಎಂದ ಬಾಲಕೃಷ್ಣ. ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ವಾಕ್ಸಮರ ಜೋರಾಗಿ ನಡೆಯುತ್ತಿದೆ. ಸಿಎಂ ಆಪ್ತ ನಾಯಕರ ಒಬ್ಬೊಬ್ಬರ ತಲೆದಂಡ ಕೆರಳುವಂತೆ ಮಾಡಿದೆ. ಇಷ್ಟೆಲ್ಲ ಆಗ್ತಿದ್ರು ಸಿಎಂ ಮೌನವಾಗಿರುವುದು ಅವರ ಅತ್ಯಾಪ್ತರನ್ನ ಕಂಗೆಡಿಸಿದೆ. ಮೊನ್ನೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದ ಮಾಜಿ ಸಚಿವ ರಾಜಣ್ಣ, ಸಿಎಂಗೆ ಯಾರೋ ಮಾಟ ಮಂತ್ರ ಮಾಡಿಸಿರಬಹುದು, ಅದು ಯಾರು ಅನ್ನೋ ಬಗ್ಗೆ ತನಿಖೆ ನಡೆಸ್ತಿದ್ದೀವಿ ಅಂತ ಬ್ಲಾಕ್ ಮ್ಯಾಜಿಕ್ ನ ಗುಮಾನಿ ಹೊರ ಹಾಕಿದ್ರು. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೇನೆ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದೇನೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರು ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ತುಂಬಾ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರೂ ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಇವತ್ತು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಮಾಗಡಿ ಬಾಲಕೃಷ್ಣ, ಹಾಗೆಲ್ಲ ಮಾಟ ಮಂತ್ರ ಮಾಡಿಸುವುದಾದ್ರೆ ರಾಜಣ್ಣನವರೇ ಮಾಡಿಸಿರ್ಬೇಕು, ಅವರೇ ತಾನೇ ಸಿಎಂ ಜೊತೆಗೆ ಇರೋದು, ಅಷ್ಟು ಧೈರ್ಯ ಅವರಿಗೆ ಇದೆ ಅಂತ ತಿರುಗೇಟು ಕೊಟ್ರು. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಯಾರು ಮಾಡ್ಸಕ್ ಸಾಧ್ಯ ಇಲ್ಲ. ಸಿಎಂ ಏನಾದ್ರೂ ಮಾಟಮಂತ್ರ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟಮಂತ್ರ? ಮಾಟಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ, ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊಂತಾರೆ ಬಿಡಿ. ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟಮಂತ್ರ ಆಗಿದೆ, ಕಪ್ಪು ಕೋಳಿಗಳನ್ನ ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದ್ ತಿಳ್ಕೋಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಇನ್ನು ಇದೇ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಚಿವ ಪರಮೇಶ್ವರ್, ರಾಜಣ್ಣಗೆ ಮಾಟ ಮಂತ್ರದ ಬಗ್ಗೆ ಮಾಹಿತಿ ಇರಬಹುದು ಅಂದ್ರು. ರಾಜಣ್ಣವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣವ್ರಿಗೆ ಮಾಹಿತಿ ಇರ್ಬೋದು. ಯಾರಾದ್ರೂ ಮಾಟ ಮಂತ್ರ ಮಾಡೋದು ಆ ಥರದ್ದೇನಾದ್ರೂ ಅವ್ರಿಗೆ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಹೇಳಿರ್ಬೋದೇನೋ ಅವ್ರ. ವಿರೋಧ ಪಕ್ಷದ ನಾಯಕರು ಕೂಡ ಇದೇ ವಿಚಾರಕ್ಕೆ ವ್ಯಂಗ್ಯವಾಡಿದ್ದಾರೆ. ರಾಜಣ್ಣ ಹೇಳಿದ್ಮೇಲೆ ಅದು ಕನ್ಫರ್ಮ್. ಡೌಟ್ ಏನಿದೆ ಅದರಲ್ಲಿ? ರಾಜಣ್ಣ ಇದ್ದಕ್ಕಿದ್ದಂಗೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ರಾಜಣ್ಣ ಏನು ಹೇಳಿದ್ದಾರೆ ಅದು ಸತ್ಯ ಇರ್ಬೋದು. ನೀವು ಸಿದ್ದರಾಮಯ್ಯನ ಕೇಳಿ, ನಾವು ಮಾಟ ಮಂತ್ರ ನಾನು ನಂಬಲ್ಲ ಅಂತಾರೆ, ಅವ್ರನ್ನ ಕೇಳಿದ್ರೆ ನಂಬಲ್ಲ ಅಂತಾರೆ. ಇಲ್ಲಿ ಮಾಟ ಮಂತ್ರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಬಹಳಷ್ಟು ಜನ ಕಾಂಗ್ರೆಸ್ ಅಲ್ಲಿ. ಈ ನಡುವೆ ದಾವಣಗೆರೆ ಚುನಾವಣೆ ಬಳಿಕ ಜಬ್ಬಾರ್, ನಜೀರ್ ವಿರುದ್ಧ ಹೈಕಮಾಂಡ್ ನಿಂದ ಕ್ರಮಕ್ಕೆ ಸಮುದಾಯದ ಮುಖಂಡರು ಬೇಸರ ಹೊರಹಾಕಿದ್ದಾರೆ. 70 ವರ್ಷದಿಂದ ಪಕ್ಷಕ್ಕೆ ಮತ ನೀಡಿದ್ದೇವೆ, ಈಗ ಮುಸ್ಲಿಂ ನಾಯಕರನ್ನ ಗುರಿಯಾಗಿಸಿ ಮೂಲೆ ಸೇರಿಸುವ ಕೆಲಸ ನಡೆಯುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.